ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸೆನ್ನನು ಧಾರಾವಾಹಿಯ 44ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಏನು ಹೇಳ್ತಾ ಇದೆಯಮ್ಮ ನೀನು? ಆ ರಾಕಿ ನಿನ್ನ ತಮ್ಮನ ಮಗನಾ? ಅತ್ಯಾಶ್ಚರ್ಯದಲ್ಲಿ ಕೇಳುತ್ತಿದ್ದರು ಸುಶಾಂತ್ ಸುಷ್ಮಾ. ಹೌದು ಕಣಪ್ಪ, ನನ್ನ ಸ್ವಂತ ತಮ್ಮ ಶಂಕರನ ಮಗ ಈ ರಾಕಿ. ನನ್ನ ತವರಿನಿಂದಾನೇ ನನ್ನ ಸಂಸಾರ ನಾಶವಾಗಿ ಹೋಗುತ್ತೆ ಅಂತ ನಾನು ಕಲ್ಪನೆ ಕೂಡ ಮಾಡಿಕೊಂಡಿರಲಿಲ್ಲ ಎನ್ನುತ್ತಾ ಹಣೆ ಹಣೆ ಚಚ್ಚಿಕೊಂಡು ಅಳತೊಡಗಿದರು ಗಿರಿಜಮ್ಮ. ಊರಲ್ಲಿ ನಡೆಯುತ್ತಿದ್ದ ವಿದ್ಯಮಾನಗಳ ಬಗ್ಗೆ ಹಾಗೂ ಸುಷ್ಮಾ ಮಾತನಾಡುತ್ತಿದ್ದಾಗ ಕೇಳಿಸಿಕೊಂಡ ಗಿರಿಜಮ್ಮನವರು ಆಘಾತಕ್ಕೆ ಒಳಗಾಗಿದ್ದರು. ಇನ್ನೂ ಮಕ್ಕಳ ಮುಂದೆ ಎಲ್ಲ ವಿಷಯ ಹೇಳುವುದೇ ಸರಿ ಎಂದು ರಾಚಾ ಕೌಸಲ್ಯ ಮದುವೆಯಿಂದ ಹಿಡಿದು ತಮ್ಮ ಮದುವೆಯರಿಗೆ ಶಂಕರ ರಿಮ್ಯಾಂಡ್ ಹೋಮ್ಗೆ ಹೋಗುವವರೆಗಿನ ಕತೆ ಎಲ್ಲವನ್ನೂ ಹೇಳಿದ್ದರು. ಶಂಕರ ರಿಮ್ಯಾಂಡ್ ಹೋಮಿಂದ ಬಂದ ಮೇಲೆ ಬೃಂದಾವನಕ್ಕೆ ಬರದೆ ತನ್ನ ತಂದೆ ರಾಚನ್ ಜೊತೆ ಹೊರಟು ಹೋದ. ಮತ್ತೆ ಹಿಂತಿರುಗಿ ಬಂದಿದ್ದು ಸುಶಾಂತ್ ಹುಟ್ಟಿದ ಮೇಲೇನೆ. ಅವನ ಗರ್ಭಿಣಿ ಹೆಂಡತಿನ ಕರ್ಕೊಂಡು ಬಂದಿದ್ದ. ಅಪ್ಪನಿಗೆ ಕಾಯಿಲೆ, ಹೆಂಡತಿ ಗರ್ಭಿಣಿ, ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬಂದಿದ್ದ. ಅವನ ಜೀವನ ಹಾಳಾಗೋಕ್ಕೆ ತಾವೂ ಕೂಡ ಕಾರಣ ಅನ್ನೋ ಕೊರಗು ಹಚ್ಕೊಂಡಿದ್ದ ಮಾವನವರು ಒಂದಿಷ್ಟು ಹಣ ಕೊಟ್ಟು ಕಳಿಸಿದ್ರು. ಮತ್ತೆ ಕೆಲವು ತಿಂಗಳ ಬಳಿಕ ಬಂದೋನು ಹೆಂಡತಿ ಒಂದು ಗಂಡು ಮಗುನ ಹೆತ್ತು ಸತ್ತು ಹೋದ್ಲು ಅಂತ ಹೇಳಿ ಮಗುನ ಕರ್ಕೊಂಡು ಬಂದಿದ್ದ. ಹಾಗೆ ಬಂದೋನು ನನ್ನ ಮನೇನೇ ಹಾಳು ಮಾಡಿಬಿಟ್ಟ ಎಂದು ಅಳತೊಡಗಿದರು. ಉದ್ವೇಗದಲ್ಲಿ ಅವರ BP ಹೆಚ್ಚಾಗಿ ಅಳುತ್ತಿರುವಂತೆಯೇ ಪ್ರಜ್ಞೆ ಕಳೆದುಕೊಂಡವರನ್ನು ಮಲಗಿಸಿ ಶುಶ್ರೂಷೆಗೆ ವೈದ್ಯರ ಮೊರೆ ಹೋದರು ಸುಶಾಂತ್ ಸುಷ್ಮಾ. ಇತ್ತ ಕಡೆ ರಾಯರೂ ಕೂಡ ವಿಶ್ವಾಸನೊಂದಿಗೆ ಅದೇ ಶಂಕರನ ಕಥೆಯನ್ನು ಹೇಳುತ್ತಿದ್ದರು. ಹಸುಗೂಸಿನೊಂದಿಗೆ ಮನೆಗೆ ಬಂದಿದ್ದ ಶಂಕರ ತನ್ನ ಸಂಗಾತಿನ ಕಳ್ಕೊಂಡು ಎಲ್ಲ ದುಶ್ಚಟಗಳನ್ನ ಬಿಟ್ಟು ಒಳ್ಳೆಯವನಾಗಿ ಬಾಳೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳಿಕೊಂಡಾಗ ಅಪ್ಪ ಅದನ್ನು ನಿರಾಕರಿಸಲಿಲ್ಲ. ಅವನ ಬೆಣ್ಣೆಯಂಥ ಮಾತಿಗೆ ಕರಗಿ ಪುನಃ ಅವನನ್ನು ಮನೆಯಲ್ಲಿ ಇರೋಕ್ಕೆ ಬಿಟ್ಟಿದ್ದೇ ನಮ್ಮೆಲ್ಲರೂ ದೊಡ್ಡ ತಪ್ಪಾಗಿ ಹೋಯಿತು. ಅವನನ್ನು ಜೈಲಿಗೆ ಹೋಗೋ ಹಾಗೆ ಮಾಡಿ ಅವನ ಭವಿಷ್ಯ ಹಾಳು ಮಾಡಿದೆ ಎಂಬ ಪಾಪ ಪ್ರಜ್ಞೆಯಲ್ಲಿದ್ದ ಅಪ್ಪ ಅವನಿಗೂ ಅವನ ಮಗನಿಗೂ ನೆಲೆ ನೀಡಿದರು. ಮನೆಯಲ್ಲಿ ಎಸ್ಟೇಟ್ನಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಜವಾಬ್ದಾರಿಯಿಂದ ನಡ್ಕೊಳ್ತಿದ್ದ ಶಂಕರದ ಮೇಲೆ ಸಣ್ಣದಾಗಿ ನಂಬಿಕೆ ಬೆಳೆದಿತ್ತು. ಆದರೆ ಅವನ ಕೆಟ್ಟ ಕಣ್ಣು ಬಿದ್ದಿದ್ದು ನನ್ನ ತಂಗಿ ರಾಜೇಶ್ವರಿ ಮೇಲೆ ಎನ್ನುತ್ತಾ ಮಾತು ನಿಲ್ಲಿಸಿದ ರಾಯರ ಕಡೆ ದೀರ್ಘವಾಗಿ ನೋಡಿದ ವಿಶ್ವಾಸ್. ಇತ್ತ ಮೈಸೂರಿನಲ್ಲಿ ವೈದ್ಯರಿಂದ ಉಪಚಾರ ಆದ ಮೇಲೆ ಪ್ರಜ್ಞೆ ಪಡೆದುಕೊಂಡ ಗಿರಿಜಾ ಮತ್ತೆ ಹಳೆ ಕತೆ ಹೇಳತೊಡಗಿದರು. ನಮ್ಮ ಮನೆ ಹೆಣ್ಣು ಮಗಳು ರಾಜೇಶ್ವರಿ ಮೇಲೆ ಶಂಕರನ ಕೆಟ್ಟ ದೃಷ್ಟಿ ಬಿದ್ದಿತ್ತು ಎಂದರು ಗಿರಿಜಾ. ರಾಜೇಶ್ವರಿ ಅಂದರೆ ಸರಿಯೋ ಅಮ್ಮ ಅಲ್ವಾ? ಅತ್ತೆ ಬಳಿ ಕೇಳಿದಳು ಸುಷ್ಮಾ. ಹೌದು. ಆಗ ಅವಳಿನ್ನೂ ಕಾಲೇಜಿಗೆ ಹೋಗ್ತಾ ಇದ್ಲು. ಬಹಳ ಸರಳ ಸ್ವಭಾವದ ಸಹಜ ಸುಂದರಿ. ಶಂಕರನ ಮಗುನ ತುಂಬ ಹಚ್ಕೊಂಡಿದ್ಲು. ಶಂಕರ ಮಗುವಿಗೆ ತನ್ನ ಅಪ್ಪನ ಹೆಸರಾದ ರಾಚಾ ಅನ್ನೋ ಹೆಸರನ್ನೇ ಇಟ್ಟಿದ್ದ. ಅದು ನಮ್ಗೆ ಯಾರಿಗೂ ಇಷ್ಟ ಆಗದೆ ನಾವೆಲ್ಲ ಅವನ ಹೆಸರನ್ನ ರಾಕೇಶ್ ಅಂತ ಬದಲಾಯಿಸಿದ್ವಿ. ರಾಕಿ ಅನ್ನೋದು ಅವನ ಮುದ್ದಿನ ಹೆಸರಾಯಿತು. ಸುಜಿತ್, ಸುಶಾಂತ್ ಮತ್ತು ರಾಕಿ 3 ಜನನೂ ಒಟ್ಟಿಗೆ ಬೆಳೀತಾ ಇದ್ದರು. 1-2 ವರ್ಷ ಕಳೆದಿತ್ತು. ಶಂಕರ ನಿಯತ್ತಾಗಿ ನಡ್ಕೊಂಡು ಮನೆಯವ್ರ ವಿಶ್ವಾಸ ಗಳಿಸಿದ್ದ. ಮಾವನವರಿಗೆ ವಯೋಸಹಜ ಕಾಯಿಲೆಯಿಂದ ನಿತ್ರಾಣ ಹೆಚ್ಚಾಗಿತ್ತು. ತಾವು ಗಟ್ಟಿಯಾಗಿರಬೇಕಾದ್ರೇ ಮಗಳ ಮದುವೆ ಮಾಡಿ ಮುಗಿಸ್ಬೇಕು ಅನ್ನೋ ಹಂಬಲದಿಂದ ರಾಜೇಶ್ವರಿಗೆ ವರಾನ್ವೇಷಣೆ ಪ್ರಾರಂಭ ಮಾಡಿದರು. ಆಗ ಮತ್ತೆ ತನ್ನ ನಿಜವಾದ ಬಣ್ಣ ತೋರಿಸಿದ್ದ ಶಂಕರ. ಬೃಂದಾವನದ ಮನೆ ಮಗಳನ್ನೇ ಮದುವೆಯಾಗಿ ಅದರ ಯಜಮಾನಾಗಿ ಮೆರವೋ ಕನಸು ಹೊತ್ತು ಬಂದಿದ್ದ ಆ ಶಂಕರ. ದೂರದಲ್ಲೇ ನಿಂತು ಅದಕ್ಕೆ ನೀರೆರೀತಿದ್ದ ಆ ರಾಚ. ಮನೆಯವರು ಯಾವಾಗ ಬೇರೆ ಗಂಡನ್ನು ನೋಡತೊಡಗಿದ್ರೋ ಆಗ ರಾಜೇಶ್ವರಿನ ಒಲಿಸ್ಕೊಳ್ಳೋ ಯೋಜನೆ ಮಾಡಿದ್ರು ಅಪ್ಪ ಮಗ. ಆದರೆ ಅಷ್ಟರಲ್ಲಿ ರಾಜೇಶ್ವರಿ ರಾಮಕೃಷ್ಣನ ಪ್ರೀತಿಸ್ತಾ ಇದ್ಲು. ಮತ್ತದರ ಸುಳಿವು ಮನೆಯವರಿಗೆ ಯಾರಿಗೂ ಇರಲಿಲ್ಲ. ಹೇಗಾದರೂ ಸರಿ ಮನೆಗೆ ಯಜಮಾನ ಆಗಲೇಬೇಕು ಅನ್ನೋ ದುರಾಸೆಯಿಂದ ರಾಜೇಶ್ವರಿ ಸೆರಗಿಗೆ ಕೈಯಿಟ್ಟಿದ್ದ ಶಂಕರ. ಮಗಳ ಮೇಲಿನ ದೌರ್ಜನ್ಯ ನಿಲ್ಲಿಸಲು ಹೋದ ಮಾವ ಶಂಕರನ ಪ್ರಾಣಕ್ಕೆ ಎರವಾಗಿದ್ರು ಎಂದವರು ಒಂದು ಸೆಕೆಂಡ್ ಮೌನವಾಗಿ ಮಗಳ ಮಾನ ರಕ್ಷಿಸೋ ಭರದಲ್ಲಿ ಶಂಕರನ್ನ ಕೊಲೆ ಮಾಡಿಬಿಟ್ರು ಎಂದರು ಗಿರಿಜಮ್ಮ.
ಗಿರಿಜಮ್ಮನ ಮಾತುಗಳನ್ನು ಕೇಳುತ್ತಿದ್ದ ಸುಷ್ಮಾ ಸುಶಾಂತ್ ಶಿಲೆಯಾಗಿ ಹೋದರು. ತಮ್ಮ ಕುಟುಂಬದಲ್ಲಿ ಇಂತಹದೊಂದು ರಹಸ್ಯವಿರಬಹುದು ಎಂಬ ಕಲ್ಪನೆಯೂ ಇರದವರು ಈಗ ಗರಬಡಿದವರಂತೆ ಕುಳಿತರು. ಇತ್ತ ಅರುಣ್ ಸಹಾಯಕ್ಕಾಗಿ ಪ್ರಶಾಂತನ ಮೊರೆ ಹೋಗಿದ್ದ. ಮಚ್ಚಿ, ಈಗ ನಿನ್ನ ಹೆಲ್ಪ್ ಬೇಕು ನನಗೆ. ನಾನು ಒಂದು ಲೊಕೇಶನ್ ಕಳಿಸ್ತೀನಿ. ಆ ಲೊಕೇಶನ್ಗೆ ಒಂದು 4 ಜನ ಹುಡುಗರನ್ನ ಕಳಿಸು. ಜೊತೆಗೆ ಇನ್ನೊಂದು ಸ್ವಲ್ಪ ಹುಡುಗರು ಮತ್ತು ನೀನು ಒಂದು ವ್ಯಾನ್ ಜೊತೆ ಸ್ವಲ್ಪ ದೂರದಲ್ಲಿ ರೆಡಿ ಇರಿ. ನಾನು ಸಿಗ್ನಲ್ ಕೊಟ್ಟಾಗ ನೀವು ಬರಬೇಕು. ಆ ರೀತಿ ರೆಡಿ ಇರಿ. ಇವತ್ತು ಆ ಅಣ್ಣಯ್ಯ ನಾಟಕ ತೆರೆ ಬೀಳಲೇಬೇಕು. ಬೃಂದಾವನ, ಹೊಂಗಿರಣ ಎರಡೂ ನಂದಾಗಲೇಬೇಕು. ನೀವು ಎಲ್ಲದಕ್ಕೂ ಸಿದ್ಧ ಮಾಡಿಕೊಂಡೇ ಬಂದುಬಿಡಿ ಎಂದು ಕ್ರೂರ ನಗೆ ನಕ್ಕ ಅರುಣ. ಸರಯುವನ್ನು ತನ್ನ ಪ್ಲಾನಿನಲ್ಲಿ ಶಾಮೀಲಾಗಿಸಿಕೊಂಡು ಆಸ್ತಿಯೊಂದಿಗೆ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುವ ಹುನ್ನಾರದೊಂದಿಗೆ ಬೃಂದಾವನದ ಕಡೆಗೆ ಹೊರಟಿದ್ದ ಅರುಣ. ಇತ್ತ ತನ್ನತ್ತ ಬರುತ್ತಿರುವ ಅಪಾಯದ ಅರಿವಿಲ್ಲದೆ ಅಪ್ಪು ಜೊತೆ ಆಟವಾಡುತ್ತಾ ಕುಳಿತಿದ್ದಳು ಸರಯು. ಸರಿಯು, ಬೇಗ ನನ್ನ ಜೊತೆ ಬನ್ನಿ ಎನ್ನುತ್ತಾ ಅವಸರವಸರಾಗೇ ಬೃಂದಾವನದ ಒಳಗೆ ಬಂದ ಅರುಣ. ಎಲ್ಲಿಗೆ ಅರುಣ್ ಎನ್ನುತ್ತಾ ಬಂದವಳಿಗೆ, ಎಲ್ಲಿ ಏನು ಅಂತೇನು ಕೇಳಬೇಡಿ, ನೀವು ನನ್ನ ಜೊತೆ ಬನ್ನಿ ಅಷ್ಟೇ ಎಂದು 2 ಹೆಜ್ಜೆ ಮುಂದಿಟ್ಟ. ಸರಿ, ಬರ್ತೀನಿ ಇರಿ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಡ್ರೆಸ್ ಚೇಂಜ್ ಮಾಡುವ ನೆಪದಲ್ಲಿ ಟ್ರ್ಯಾಕರ್ ಅಳವಡಿಸಿರುವ ವಾಚ್ ತರುವ ಹಂಬಲದಲ್ಲಿ ನುಡಿದಳು ಸರಯು. ಅಯ್ಯೋ, ಅದೆಲ್ಲ ಏನು ಬೇಡ, ಈಗ ಹೇಗಿದ್ದೀರೋ ಹಾಗೇ ಬನ್ನಿ ಎನ್ನುತ್ತಾ ಅವಳ ಕೈಲಿದ್ದ ಅಪ್ಪುವನ್ನು ತನ್ನ ಕೈಗೆ ವರ್ಗಾಯಿಸಿಕೊಂಡಿದ್ದ. ಅಪ್ಪುವನ್ನು ಅವನ ಕೈಲಿ ನೋಡಿದ ಸರಯುವಿಗೆ ಅಪಾಯದ ವಾಸನೆ ಬಡಿಯತೊಡಗಿತ್ತು. ಮನದಲ್ಲಿ ಕೇಡನ್ನು ಶಂಕಿಸಿದರೂ ಹೊರಗೆ ಧೈರ್ಯದ ಮುಸುಕು ಹೊದ್ದು, ತಡೀರಿ, ಹಾಗಾದರೆ ಅಪ್ಪುನ ನೋಡ್ಕೊಳ್ಳೋಕೆ ಲಕ್ಷ್ಮಿಗೆ ಹೇಳಿ ಬರ್ತೀನಿ ಎನ್ನುತ್ತಾ ಲಕ್ಷ್ಮಿಗೆ ಕೂಗು ಹಾಕಿದಳು. ಅಂತೆಯೇ ಅಪ್ಪುವನ್ನು ಎತ್ತಿಕೊಳ್ಳಲು ಕೈ ಚಾಚಿದಳು. ನೋನು, ಅಪ್ಪುನ ನಮ್ಮ ಜೊತೆ ಕರ್ಕೊಂಡು ಹೋಗೋಣ, ಈಗ ಅವನೇ ನಮಗೆ ತುಂಬ ಇಂಪಾರ್ಟೆಂಟ್ ಎಂದು ಕ್ರೂರ ನಗು ನಗುತ್ತಾ ಕಣ್ಣು ಮಿಟುಕಿಸಿದ ಅರುಣ್. ಸರಿಯುವಿನ ಕರೆ ಕೇಳಿ ಹೊರಗೆ ಬಂದಿದ್ದ ಲಕ್ಷ್ಮಿಯನ್ನು ನೋಡಿ ಸರಿಯುವಿಗೆ ಸ್ವಲ್ಪ ಧೈರ್ಯ ಬಂದರೆ ಅರುಣನ ಹುಬ್ಬು ಗಂಟಾಗಿತ್ತು. ಛೆ, ಇವಳೊಬ್ಬಳು ಅಡ್ಡ ಹಾಕ್ತಾಳೆ ನಮಗೆ ಎಂದು ಮನದಲ್ಲೇ ಯೋಚಿಸಿದ ಅರುಣ್. ಸದ್ಯ ನಾವು ಹೋಗಿದ್ದನ್ನು ವಿಶ್ವಾಸನಿಗೆ ತಿಳಿಸ್ತಾಳೆ ಲಕ್ಷ್ಮಿ ಎಂದು ಸಣ್ಣ ಸಮಾಧಾನದ ಉಸಿರು ಬಿಟ್ಟಳು ಸರಯು. ರಾಯ್ರೇ, ಏನು ಹೇಳ್ತಾ ಇದ್ದೀರಾ ನೀವು? ನಿಮ್ಮ ತಂದೆ ಶಂಕರನ್ ಕೊಲೆ ಮಾಡಿಬಿಟ್ರಾ? ಆಶ್ಚರ್ಯದ ಉದ್ಗಾರ ತೆಗೆದ ವಿಶ್ವಾಸ್. ಹೌದು, ಅಷ್ಟೇ ಅಲ್ಲದೆ ಮರ್ಯಾದೆಗಂಜಿ ಎಲ್ಲ ವಿಷಯಗಳನ್ನೂ ಪತ್ರದಲ್ಲಿ ಬರೆದಿಟ್ಟು ತಮ್ಮ ಇಹಲೋಕದ ಯಾತ್ರೆ ಮುಗಿಸ್ಬಿಟ್ರು ಅಪ್ಪಾಜಿ. ರಾಕೇಶ ತಬ್ಲಿ ಆಗೋದಕ್ಕೆ ಅವರೇ ಕಾರಣ ಅಂದ್ಬಿಟ್ಟು ಅವನ ಜವಾಬ್ದಾರಿನ ನನ್ನ ಹೆಗ್ಲಿಗೇರಿಸಿದ್ರು. ಶಂಕರನ್ ಕೊಲೆ ಹಾಗೂ ಅಪ್ಪಾಜಿ ಆತ್ಮಹತ್ಯೆ ವಿಷಯ ಹೆಚ್ಚು ಗುಲ್ಲಾಗದಂತೆ ತಡೆದವನು ನಿನ್ನಪ್ಪ. ಆಗ ಅವನು ನಮ್ಮೂರಲ್ಲೇ ಪೊಲೀಸ್ ಅಧಿಕಾರಿಯಾಗಿದ್ದು ನಮಗೆ ತುಂಬ ಸಹಾಯ ಆಯಿತು ಎನ್ನುತ್ತಾ ಅಪ್ಪನ ನೆನಪಿಂದ ಕಣ್ಣೀರಾದರು ರಾಯರು. ನಮ್ಮ ಮನೆ ನೆಮ್ಮದಿನ ಕಸ್ದಿರೋ ಮಗುನ ಮನೇಲಿಟ್ಕೊಳ್ಳೋಕೆ ನಮ್ಗೆ ಯಾರಿಗೂ ಮನಸ್ಸಿರಲಿಲ್ಲ. ಅವನ ಆರೈಕೆಗೆ ಅಂತ ಒಂದು ಹೆಂಗಸನ್ನು ಗೊತ್ತು ಮಾಡಿ ಮನೆಯಿಂದ ದೂರ ಇಟ್ಬಿಟ್ಟೆ. ಗಿರಿಜಾ ಕೂಡ ತನ್ನ ತವರಿನ ಕುಡಿ ಅನ್ನೋ ಮಮತೆಯನ್ನೇನೂ ತೋರಿಸಲಿಲ್ಲ. ತನ್ನದಲ್ಲದ ತಪ್ಪಿಗೆ ಅನಾಥವಾಗಿ ಬೆಳೆದ ರಾಕಿ. ರಾಚನ್ ನೆರಳು ಅವನ ಮೇಲೆ ಬೀಳದೇ ಇರೋ ಹಾಗೆ ನಿಗಾ ವಹಿಸಿದ್ವಿ, ಅಥವಾ ನಿಗಾ ವಹಿಸಿದ್ವಿ ಅಂತ ಅಂದ್ಕೊಂಡಿದ್ವಿ. ಇತಿಹಾಸ ಮರುಕಳಿಸುತ್ತೆ ಅನ್ನೋ ಮಾತು ರಾಕಿ ವಿಷಯದಲ್ಲಿ ನಿಜ ಆಗೋಯ್ತು. ರಾಚ ನಮ್ಮ ಅರಿವಿಗೆ ಬರದಂತೆ ಅವನಲ್ಲಿ ವಿಷದ ಬೀಜ ಬಿತ್ತಿದ್ದ. ಅದು ಹೆಮ್ಮರವಾಗಿ ಬೆಳೀತಾ ಇತ್ತು. ಅವನ ವಿಷಯ ಮನೆಯಲ್ಲಿರೋ ಯಾರಿಗೂ ಸಹ ತಿಳಿದೇ ಇದ್ದ ಹಾಗೆ ಬೆಳೆಸ್ತಾ ಹೋದೆ ನಾನು. ನನ್ನ ತಂಗಿ ರಾಗೇಶ್ವರಿ ರಾಮಕೃಷ್ಣ ಅನ್ನೋರನ್ನ ಪ್ರೀತಿಸಿ ನಮ್ಮೆಲ್ಲರ ವಿರೋಧ ಕಟ್ಕೊಂಡು ಮದುವೆ ಆದಳು. ಒಂದು ಪ್ರೇಮ ವಿವಾಹದಿಂದ ನಮ್ಮ ಮನೆತನನೇ ಶಿಕ್ಷೆ ಅನುಭವಿಸಿದ ಸಾಕು ಅಂತ ಹೇಳಿಬಿಟ್ಟು ಅವಳನ್ನು ಸಂಪೂರ್ಣವಾಗಿ ದೂರ ಇಟ್ಬಿಟ್ವಿ. ಮೊದಲಿದ್ದ ಊರು ಮನೆ ಬಿಟ್ಟು ಇಲ್ಲಿಗೆ ಬಂದು ನೆಲೆಸಿದ್ವಿ. ರಾಕಿ ನೋಡ್ಕೊಳ್ತಿದ್ದ ಹೆಂಗಸು ತೀರಿ ಹೋದ್ಮೇಲೆ ಅವನನ್ನು ಹಾಸ್ಟೆಲಲ್ಲಿ ಬಿಟ್ಟು ಓದಿಸೋಕೆ ಶುರು ಮಾಡಿದೆ. ಏನೇ ಮಾಡಿದ್ರೂ ಅವನೊಳಗೆ ಬೆಳೀತಾ ಇರೋ ದ್ವೇಷದ ಕೀಡಿನ ಮಾತ್ರ ನಾವು ಆರಿಸ್ಲಿಕ್ಕೆ ಆಗಲೇ ಇಲ್ಲ. ಅವನು ಬೆಳೀತಾ ಹೋದಂಗೆ ಬೃಂದಾವನದ ಮೇಲಿನ ದ್ವೇಷನೂ ಕೂಡ ಬೆಳೀತಾ ಹೋಯಿತು. ರಾಚ ಅದಕ್ಕೆ ನೀರೇರಿತಾ ಹೋದ. ಹದಿವಯಸ್ಸಿಗೆ ಬರ್ತಾ ಇದ್ದ ಹಾಗೆ ಅವನು ಹಾದಿ ತಪ್ಪಿದ್ದು ನನ್ನ ಗಮನಕ್ಕೆ ಬಂತು. ತಿದ್ದಿ ಬುದ್ಧಿ ಹೇಳೋ ಪ್ರಯತ್ನ ಏನೋ ಮಾಡಿದೆ, ಆದರೆ ಅದು ನನ್ನ ಕೈಯಿಂದ ಸಾಧ್ಯ ಆಗಲಿಲ್ಲ. ಅವನು ಅನಾಥವಾಗಿ ಬೆಳೆಯೋದಕ್ಕೆ ನಾವೂ ಕಾರಣ ಅಂತ ಅವನ ತಪ್ಪುಗಳನ್ನು ಮನ್ನಿಸ್ತಾ ಹೋದೆ. ಕಾನೂನಿನ ಕೈಯಿಂದ ಅವನನ್ನು ಕಾಪಾಡ್ತಾ ಹೋದೆ. ಅದೇ ಮುಳುವಾಗ್ಬಿಡ್ತು. ನನ್ನ ಮಗ ಸುಜಿತ್ ಮೇಲೆ, ಅವನು ಮದುವೆ ಆಗೋಕ್ಕೆ ಬಯಸಿರೋ ಹುಡುಗಿ ಮೇಲೆ ದ್ವೇಷ ಸಾಧಿಸೋಕೆ ಶುರು ಮಾಡಿದ್ದ. ನಮ್ಮದೇ ಕಾಲೇಜ್ನಲ್ಲಿ ಡ್ರಗ್ಸ್ ದಂಧೆ ಕೂಡ ನಡೆಸೋಕೆ ಶುರು ಮಾಡಿದಾಗ ನನಗೆ ತಡೆಯೋಕ್ಕಾಗಲಿಲ್ಲ. ಆದರೆ ಅದು ನನ್ನ ಗಮನಕ್ಕೆ ಬರೋ ಹೊತ್ತಿಗೆ ನಮ್ಮದೇ ಕಾಲೇಜಿನ ಹುಡುಗಿಯೊಬ್ಬಳು ಬಲಿಯಾಗ್ಬಿಟ್ಟಿದ್ಲು.
ನನ್ನ ತಂದೆಗೆ ನೀಡಿದ ವಚನ ಕಟ್ಟಿಬಿದ್ದು ಅವನ ಹೆಸರು ಹೊರಗೆಲ್ಲೂ ಬರದೇ ಇರೋಗಿ ಮಾಡಿ ಅವನನ್ನು ಆಸ್ಟ್ರೇಲಿಯಾ ಕಳಿಸ್ಬಿಟ್ಟೆ. ಅಲ್ಲಿ ಯಾವುದೋ ಒಂದು ಕನ್ನಡಿಗರ ಕುಟುಂಬಕ್ಕೆ ಆತ್ಮೀಯನಾಗಿ ಇದ್ದೋನೆ ಅನ್ನೋದು ತಿಳಿದು ಸ್ವಲ್ಪ ಸಮಾಧಾನ ಆಯಿತು. ಆವತ್ತಿನಿಂದ ಇವತ್ತಿನವರೆಗೂ ಅಂದರೆ ಸುಮಾರು 4 ವರ್ಷದಿಂದ ನಮ್ಮ ನಡುವೆ ಸಂಪರ್ಕನೇ ಇಲ್ಲ ಎನ್ನುತ್ತಾ ನಿಟ್ಟುಸಿರು ಬಿಟ್ಟರು ರಾಯರು. ಇತ್ತ ಕಡೆ ಸರಯು, ಅಪ್ಪು, ಅರುಣನನ್ನು ಹೊತ್ತ ಕಾರು ಬೃಂದಾವನದ ಗೇಟ್ ದಾಟಿತ್ತು. ಅಡಿಗೆ ಮನೆಯ ಮೂಲೆಯಲ್ಲಿ ಪ್ರಜ್ಞೆ ಕಳೆದುಕೊಂಡು ಮಲಗಿದ್ದ ಲಕ್ಷ್ಮಿಯನ್ನು ಅಸಹಾಯಕಳಾಗಿ ನೆನಪಿಸಿಕೊಳ್ಳುತ್ತಿದ್ದಳು ಸರಯು. ಸರಯುವಿನ ಮೊಬೈಲ್ ರಿಂಗಾಗತೊಡಗಿತ್ತು. ಅವಳು ರಿಸೀವ್ ಮಾಡುವ ಮೊದಲೇ ಅದನ್ನು ಸ್ವಿಚ್ ಆಫ್ ಮಾಡಿ ಕಿಟಕಿಯಿಂದ ಹೊರಗೆ ಬಿಸಾಡಿದ ಅರುಣ್. ಅರುಣ್, ನನ್ನ ಮೊಬೈಲ್ ಯಾಕೆ ಬಿಸಾಕಿದ್ರಿ? ಕೋಪದಿಂದ ಕೇಳಿದಳು ಸರಯು. ನಿಮ್ದು ಮಾತ್ರ ಅಲ್ಲ, ನನ್ನ ಮೊಬೈಲ್ ಕೂಡ ಬಿಸಾಡ್ತೀನಿ ನೋಡಿ ಎಂದು ಹೇಳಿದ ಅರುಣ್, ಮೊಬೈಲ್ ಇದ್ದರೆ ನಮ್ಮನ್ನು ಹುಡುಕೋದು ಈಸಿ ಆಗಿಬಿಡುತ್ತೆ ಸರಿಯು ಎನ್ನುತ್ತಾ ಗಹಗಹಿಸಿದ. ತಮ್ಮನ್ನು ಸಂಪರ್ಕಿಸುವ ಯಾವ ಮಾರ್ಗವೂ ಇಲ್ಲವೆಂದು ತಿಳಿದು ಸರಯು ಕಾಣದ ದೇವರಿಗೆ ಮನದಲ್ಲೇ ಮೊರೆ ಇಡುತ್ತಿದ್ದಳು. ಸರಯು ನಂಬಿರುವ ದೇವರು ಅವಳ ರಕ್ಷಣೆಗೆ ಬರುವನೇ? ಬೃಂದಾವನದ ಮೇಲಿನ ದ್ವೇಷಕ್ಕೆ ಮತ್ತೆ ಅಪ್ಪು ಬಲಿಯಾಗುವನೇ? ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.